ಒಬ್ಬ ದೇವರಿಗಾಗಿ ಪ್ರಾರ್ಥನೆ ಮಾಡ್ತಾನೆ, ಇನ್ನೊಬ್ಬ ದೇವರ ಹೆಸರಲ್ಲಿ ಕೊಲೆ ಮಾಡ್ತಾನೆ. ಇವರಿಬ್ಬರಲ್ಲಿ ಯಾರು ನಿಜವಾದ ಭಕ್ತ? ಆ ರಾತ್ರಿ ದೀಪ ಬೆಳಗ್ತಾ ಇತ್ತು, ಮಂತ್ರ ಕೇಳಿಸ್ತಾ ಇತ್ತು, ಆದರೆ ನಿಜ ಏನು ಗೊತ್ತಾ? ಅದು ಪೂಜೆ ಆಗಿರಲಿಲ್ಲ, ಒಂದು ಜೀವದ ಕೊನೆಯ ಅಧ್ಯಾಯ ಆಗಿತ್ತು. ಜಾರ್ಖಂಡ್ ಹೆಸರೇ ಹೇಳೋ ಹಾಗೆ ಇಟ್ ಇಸ್ ಅ ಲ್ಯಾಂಡ್ ಆಫ್ ಫಾರೆಸ್ಟ್. ಹೆಸರಿಗೆ ತಕ್ಕ ಹಾಗೆ ದಟ್ಟವಾಗಿ ಬೆಳೆದಿರೋ ಗಿಡ ಮರಗಳಿರೋ ಪ್ರದೇಶ. ಅದರಲ್ಲೂ ಆಕಾಶವನ್ನು ಚುಂಬಿಸೋ ಹಾಗೆ ಬೆಳೆದು ನಿಂತಿರುವಂಥ ಅಶ್ವಕರ್ಣ ಮರಗಳನ್ನು ನೋಡಿದ್ರೆ ಭೂಮಿ ಆಕಾಶ ಒಂದಾಗಿ ಸ್ವರ್ಗಕ್ಕೆ ದಾರಿ ಮಾಡಿಕೊಡ್ತಾ ಇದೆಯೋ ಅಂತ ಭಾಸ ಆಗುತ್ತೆ. ಈ ಮರಗಳ ಬೇರಿನ ಹಾಗೆ ಆಚರಣೆ ಸಂಪ್ರದಾಯಗಳು ಕೂಡ ಆಳವಾಗಿ ಬೇರೂರಿರೋ ಜಾಗ ಇದು. ಮತ್ತು ಇಲ್ಲಿರೋ ಜನರು ಸಂತಾಲಿ, ಮುಂಡಾ, ಹೋ, ಒರಾವೋನ್ ಜನಾಂಗಕ್ಕೆ ಸೇರಿದವರು. ದೀಸ್ ಆರ್ ಸಮ್ ಆಫ್ ಇಂಡಿಯಾಸ್ ಓಲ್ಡೆಸ್ಟ್ ಕಮ್ಯುನಿಟೀಸ್. ಸಾವಿರಾರು ವರ್ಷಗಳಿಂದ ಇಲ್ಲಿ ವಾಸವಾಗಿರೋ ಈ ಜನಾಂಗಕ್ಕೆ ಕಾಡಿನ ಜೊತೆ, ನೆಲದ ಜೊತೆ ಇರೋದು ಕೇವಲ ಸಂಬಂಧ ಅಲ್ಲ, ಅದೊಂದು ವಿಶೇಷ ಅನುಬಂಧ. ಇವರ ಹಬ್ಬ, ಆಚರಣೆಗಳು, ಸಂಗೀತ, ನೃತ್ಯಗಳು ಮನರಂಜನೆ ಅಲ್ಲ, ಅದೊಂದು ಆರಾಧನೆ. ಈ ಆರಾಧನೆಯಲ್ಲಿರೋದು ಒಂದು ಅಚಲವಾದ ನಂಬಿಕೆ. ಮಳೆ ಬರೋದು, ಬೆಳೆ ಬರೋದು, ನವಜೀವಗಳು ಹುಟ್ಟಿ ಆರೋಗ್ಯಕರವಾಗಿ ಬೆಳೆಯೋದು, ಇವೆಲ್ಲದರಲ್ಲೂ ಈ ಜನರಿಗೆ ಕಾಣಿಸೋದು ಇದೇ ನಂಬಿಕೆಯ ಪ್ರತಿಬಿಂಬ. ಇಂತಹ ಸುಂದರ ಜಾಗದಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಬೆಳೀತಾ ಇರ್ತಾನೆ ಚಿರ್ಕು ಬೆಸ್ರ. 9 ವರ್ಷದ ಪುಟ್ಟ ಹುಡುಗ, ಮುಗ್ಧ ಮನಸ್ಸು, ಆರಾಮಾಗಿ ತಿನ್ಕೊಂಡು ಓಡಾಡಿಕೊಂಡು ಎಲ್ಲರನ್ನೂ ಕುತೂಹಲದಿಂದ ನೋಡುವಂಥ ವಯಸ್ಸು ಅವಂದು. ಆಗ ತಾನೇ ಪ್ರಪಂಚ ನೋಡೋಕೆ ಶುರು ಮಾಡಿದ್ದ ಈ ಪುಟ್ಟ ಬಾಲಕ ಇಂದಿನಂತೆ ಅವತ್ತು ಕೂಡ ಆಟ ಆಡೋಕೆ ಅಂತ ಹೊರಗಡೆ ಹೋಗಿರ್ತಾನೆ. ಯೂಶುವಲಿ ಆಟ ಆಡಿ ಸಂಜೆ ಹೊತ್ತಿಗೆ ಮನೆಗೆ ವಾಪಸ್ ಬಂದ್ಬಿಡ್ತಿದ್ದ. ಆದರೆ ಅವತ್ತು ಸಂಜೆ ಎಷ್ಟು ಹೊತ್ತಾದರೂ ಚಿರ್ಕು ವಾಪಸ್ ಮನೆಗೆ ಬರೋದೇ ಇಲ್ಲ. ಭತ್ತದ ಹೊಲದಲ್ಲಿ ದಿನಪೂರ್ತಿ ಕೆಲಸ ಮಾಡಿ ದಣಿದು ತಂದೆ ಸೋಮ್ಲಾಲ್ ಬೆಸ್ರ ಮನೆಗೆ ಬಂದಾಗ ಮಗ ಎಲ್ಲೂ ಕಾಣೋದೇ ಇಲ್ಲ. ಅವನನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಗೊತ್ತಿರೋರ ಮನೆಗೆಲ್ಲ ಹೋಗಿ ವಿಚಾರಿಸ್ತಾರೆ. ಅವನ ಫ್ರೆಂಡ್ಸನ್ನು ಕೇಳ್ತಾರೆ. ಅವನ ಫ್ರೆಂಡ್ ಬಿರಾದ್ ಮುರ್ಮುನ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಜೊತೆ ಆಟ ಆಡ್ತಾ ಇದ್ದ, ಆಮೇಲೆ ಅವನನ್ನು ಕಾಳಿ ಪೂಜೆಗೆ ಅಂತ ನಮ್ಮ ಮನೆ ಕರ್ಕೊಂಡು ಹೋದರು. ಅವನು ಪೂಜೆ ಆದಮೇಲೆ ಪ್ರಸಾದ ತೊಗೊಂಡಿದ್ದನ್ನು ನೋಡಿದೆ, ಆಮೇಲೆ ಎಲ್ಲಿ ಹೋದ್ನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವನ ಇನ್ನೊಬ್ಬ ಫ್ರೆಂಡ್ ಅಶೋಕ ತಾನು ಕೆರೆ ಹತ್ತಿರ ಎಮ್ಮೆ ತೊಳಿಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ ನೋಡಿದೆ, ಅದರಲ್ಲಿ ತಲೆ ಕತ್ತರಿಸೋರೋ ಹಾಗೆ ಒಂದು ಚಿಕ್ಕ ಹುಡುಗನ ಡೆಡ್ ಬಾಡಿ ಇತ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿ ಸೋಮ್ಲಾಲ್ಗೆ ತಾನು ನಿಂತಿರೋ ಭೂಮಿನೇ ಬಾಯ್ಬಿಡ್ತೇನೋ ಅನ್ನೋಷ್ಟು ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ, ಆ ಡೆಡ್ ಬಾಡಿ ನನ್ನ ಮಗನ ದೇಹ ಆಗಿರಬಾರ್ದು ಅಂತ ದೇವರಲ್ಲಿ ಬೇಡ್ಕೊತಾನೆ. ತಕ್ಷಣ ಆ ಕೆರೆ ಕಡೆಗೆ ಓಡ್ತಾನೆ. ಅವನ ಜೊತೆಗೆ ಹಳ್ಳಿಯ ಮತ್ತಷ್ಟು ಜನರು ಹೋಗ್ತಾರೆ. ಅಷ್ಟರಲ್ಲಿ ದಾರಿಯಲ್ಲಿ ಸಿಕ್ಕಿದ್ದ ಚಿರ್ಕುವಿನ ಮತ್ತೊಬ್ಬ ಫ್ರೆಂಡ್ ರಂಜಿತ್ ಹೇಳ್ತಾನೆ, ಆ ಕೆರೆ ಕಡೆಗೆ ಸ್ವಲ್ಪ ಹೊತ್ತಿನ ಮುಂಚೆ ಸುಶೀಲ್ ಮುರ್ಮುನ ನೋಡಿದೆ. ಅವರು ತಮ್ಮ ಸೈಕಲ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಿಡಿದು ಅಲ್ಲಿ ಏನೋ ಇಟ್ಕೊಂಡು ಹೋಗ್ತಾ ಇದ್ರು ಅಂತ. ಈ ಸುಶೀಲ್ ಮುರ್ಮು ಯಾರು ಗೊತ್ತಾ? ಆಗಲೇ ಹೇಳಿದ್ನಲ್ಲ, ಚಿರ್ಕುನ ಫ್ರೆಂಡ್ ಬಿರಾದ್, ಅವನ ತಂದೆ. ಇವನು ತನ್ನನ್ನು ಕಾಳಿ ಮಾತೆಯ ಪರಮ ಭಕ್ತ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ಇವನು ಒಂದು ವಿಚಾರವನ್ನು ಬಲವಾಗಿ ನಂಬ್ಕೊಂಡಿರ್ತಾನೆ. ಅದು ಅಂತಿಂಥ ನಂಬಿಕೆ ಅಲ್ಲ. ಈಗ ನಾವೆಲ್ಲರೂ ನಾಳೆ ಸೂರ್ಯ ಹುಟ್ಟಾನೆ ಅಂತ ಹೇಗೆ ನಂಬಿದ್ದೀವೋ ಅದೇ ಥರ ಒಂದು ಖಚಿತವಾದ ನಂಬಿಕೆ. ಅವನ ನಂಬಿಕೆ ನಡುಕ ಹುಟ್ಟಿಸುವಂಥದ್ದು, ರಕ್ತ ಹೆಪ್ಪುಗಟ್ಟಿಸುವಂಥದ್ದು. ಇವನ ಪ್ರಕಾರ ಕಾಳಿ ಮಾತೆ ಹೂವು, ಹಣ್ಣು, ನೃತ್ಯ, ಸಂಗೀತದಿಂದ ತೃಪ್ತಳಾಗುವಂತಾಳಲ್ಲ. ಆಕೆ ತೃಪ್ತಳಾಗೋದು ರಕ್ತದಿಂದ. ಆಕೆ ಕೇಳೋದು ಬಲಿಯನ್ನು, ಅದು ಮಾನವ ಬಲಿ. ಅವತ್ತು ಕರಾಳ ದಿನ. ಇವನು ತನ್ನ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತರೋ ಪ್ಲ್ಯಾನ್ ಮಾಡಿಬಿಡ್ತಾನೆ. ಇತ್ತ ಸೋಮ್ಲಾಲ್ ಮತ್ತು ಹಳ್ಳಿ ಜನ ಆ ಕೆರೆ ಹತ್ತಿರ ಬಂದಾಗ ಅವರಲ್ಲಿ ಏನು ನೋಡಿದ್ರೋ ಅದನ್ನು ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ತೀರಾ ಹಿಂಸೆ ಆಗುತ್ತೆ. ಒಂದು ಪುಟ್ಟ ಮಗುವಿನ ರುಂಡವಿಲ್ಲದ ದೇಹ. ಪಾಪ ಆ ಮಗುವಿನ ತಂದೆಗೆ ಹೇಗಾಗಿರಬೇಕು? ತನ್ನ ಕರುಳ ಕುಡಿಯ ರುಂಡವಿಲ್ಲದ ದೇಹವನ್ನು ಆ ತಂದೆ ಎದೆಗೌಚ್ಕೊಂಡು ಅಳೋ ಅಂಥ ಆ ದೃಶ್ಯ ಕಣ್ಣು ಮುಂದೆ ನಮಗೆ ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದನ್ನು ಕಣ್ಣಾರೆ ಕಂಡವರಂತೂ ಅಲ್ಲೇ ಕಣ್ಣೀರು ಹಾಕ್ತಾ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಹಳ್ಳಿಯವರೆಲ್ಲ ಸೇರಿಕೊಂಡು ಸುಶೀಲ್ ಮುರ್ಮುವನ್ನು ವಿಚಾರಿಸೋದಕ್ಕೆ ಬರ್ತಾರೆ. ಅಷ್ಟು ಹೊತ್ತಿಗಾಗಲೇ ಪೊಲೀಸ್ಗೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಅವನು ತಾನು ಹುಡುಗನನ್ನು ಕಾಳಿ ಮಾತೆಗೆ ಬಲಿಯಾಗಿ ಅರ್ಪಿಸಿದ ವಿಚಾರನ ಈಗ ತಾನೇ ಪೂಜೆ ಮಾಡಿದೆ, ಪ್ರಸಾದ ತಗೊಳ್ಳಿ ಅನ್ನೋ ಧಾಟಿಯಲ್ಲಿ ಕಾಮಾಗಿ ರಿವೀಲ್ ಮಾಡ್ತಾನೆ. ಅವನ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಇಲ್ಲ, ಅಪರಾಧಿ ಭಾವ ಇಲ್ಲ. ಯಾಕೆಂದರೆ ಅವನ ಪ್ರಕಾರ ಅವನು ಮಾಡಿದ್ದು ತಪ್ಪೇ ಅಲ್ಲ, ಅಪರಾಧನೂ ಅಲ್ಲ. ಇಟ್ಸ್ ಅನ್ ಆ್ಯಕ್ಟ್ ಆಫ್ ಡಿವೋಷನ್. ಇಮ್ಯಾಜಿನ್ ಹೌ ಸಿಕ್ ಹಿ ವಾಸ್.
ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸರು ಸುಶೀಲ್ ಮುರ್ಮು ಮನೆಗೆ ಬಂದಾಗ ಅಲ್ಲಿ ಕಾಳಿ ಮಾತೆಯ ಪೂಜೆ ಮಾಡೋಕ್ಕೆ ಒಂದು ಗುಡಿಯಂತಹ ಜಾಗ ರೆಡಿ ಮಾಡಿರೋದು ಕಂಡುಬರುತ್ತೆ. ಆ ಗುಡಿಯ ದಕ್ಷಿಣ ಭಾಗದಲ್ಲಿ ಒಂದು ಗುಂಡಿನೂ ರೆಡಿ ಮಾಡಿರ್ತಾನೆ. ಅದರಲ್ಲಿ ಸಗಣಿಯನ್ನು ಹಾಕಿ ಅದರ ಮೇಲೆ ಭತ್ತದ ಹುಲ್ಲನ್ನು ಹಾಕಿ ಮುಚ್ಚಿರ್ತಾನೆ. ಹುಲ್ಲಿನ ಮೇಲೆ ರಕ್ತದ ಕಲೆಗಳು, ಗೋಡೆಯ ಮೇಲೂ ರಕ್ತ ಚಿಮ್ಮಿರುತ್ತೆ. ತುಂಡರಿಸಿದ ಮಗುವಿನ ತಲೆನ ಈ ನೀಚ ಒಂದು ಗದ್ದೆಯಲ್ಲಿ ಇಟ್ಟಿರ್ತಾನೆ. ವಿಚಾರಣೆ ಸಮಯದಲ್ಲಿ ಅದನ್ನು ಅವನೇ ಬಾಯ್ಬಿಡ್ತಾನೆ. ಕಾಳಿಯನ್ನು ಕಾಳಿ ಮಾತೆ ಅಂತ ಕರೀತಾರೆ. ಸೃಷ್ಟಿಯಲ್ಲಿರೋ ಪ್ರತಿ ಜೀವದ ತಾಯಿ ಆಕೆ ಅಂತ ಕಾಳಿಯನ್ನು ನಂಬಿದವರು ಹೇಳ್ತಾರೆ. ಯಾವ ತಾಯಿ ತಾನೇ ತನ್ನ ಮಗುವಿನ ಬಲಿಯನ್ನು ಬಯಸ್ತಾಳೆ? ಈ ಸತ್ಯ ಸುಶೀಲ್ ಮುರ್ಮು ತಲೆಗೆ ಯಾಕೆ ಹೋಗಲಿಲ್ಲ? ಇವನ ಈ ಹುಚ್ಚು ನಂಬಿಕೆಗಳ ಬಗ್ಗೆ ಅವನ ಸುತ್ತಮುತ್ತ ಇರೋರಿಗೆ ಯಾರಿಗೂ ಗೊತ್ತಿರಲಿಲ್ವಾ? ಗೊತ್ತಿದ್ರೂ ಏನೂ ಮಾಡಲಿಲ್ವಾ? ಇವತ್ತು ಆ ಮಗುವಿನ ಪ್ರಾಣ ಹೋಗಿರೋದಕ್ಕೆ ಒಂದು ರೀತಿಯಲ್ಲಿ ಇಂಥ ಮೂಢನಂಬಿಕೆಗಳನ್ನು ಪೋಷಿಸಿದವರೆಲ್ಲರೂ ಕಾರಣ ಆಗ್ತಾರೆ. ಸುಶೀಲ್ ಮುರ್ಮು ಒಬ್ಬ ಟಿಪಿಕಲ್ ಕ್ರಿಮಿನಲ್ ಆಗಿರಲಿಲ್ಲ. ಅವನು ಮಾಡಿದ ಕೃತ್ಯದ ಹಿಂದಿನ ಮೋಟಿವ್ ಹಣ, ಚಿನ್ನ ದೋಚೋದಾಗಿರಲಿಲ್ಲ. ಕೋಪ, ಅಸೂಯೆ, ಸೇಡು ಕೂಡ ಆಗಿರಲಿಲ್ಲ. ಇಲ್ಲೇ ಈ ಕೇಸ್ ಬಾಕಿ ಕ್ರೈಮ್ ಕೇಸ್ಗಳಿಗಿಂತ ಡಿಫ್ರೆಂಟ್ ಆಗೋದು. ಈ ಕೇಸ್ ಕೋರ್ಟಿಗೆ ಹೋದಾಗ ಸೆಷನ್ಸ್ ಕೋರ್ಟ್ ಸುಶೀಲ್ ಮುರ್ಮುಗೆ ಮರಣದಂಡನೆ ವಿಧಿಸುತ್ತೆ. ಆದರೆ ಮರ್ಸಿ ಪಿಟಿಷನ್ ಸ್ಟೇಜ್ ಬಂದಾಗ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಗೆ ಬದಲಾಯಿಸಲಾಗುತ್ತೆ. ಇದು ಭಾರಿ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಮಾಡುತ್ತೆ. ದೇವರು, ದೇವತೆ ಹೆಸರಲ್ಲಿ ಒಬ್ಬರನ್ನ ಕೊಂದರೆ ಶಿಕ್ಷೆಯ ತೀವ್ರತೆ ಕಡಿಮೆ ಮಾಡಬೇಕಾ? ಅಂಥವರಿಗೆ ದಯ ತೋರಿಸ್ಬೇಕಾ? ಅಫ್ಕೋರ್ಸ್ ಯಾವ ಶಿಕ್ಷೆಗೆ ಅವರನ್ನು ಗುರಿ ಮಾಡಿದ್ರೂ ಹೋದ ಮಗುವಿನ ಪ್ರಾಣ ಅಂತೂ ವಾಪಸ್ ಬರೋದಿಲ್ಲ. ಬಾಳಿ ಬದುಕಬೇಕಾಗಿದ್ದ ಮಗು ಯಾರದ್ದೋ ತಪ್ಪು ಕಲ್ಪನೆಗೆ, ಹುಚ್ಚುತನಕ್ಕೆ ಬಲಿಯಾಗಿ ಮಣ್ಣು ಸೇರಿತ್ತು. ದೈವದ ಹೆಸರಿನಲ್ಲಿ ದೈವಾಧೀನವಾಗಿತ್ತು. ಎವ್ರಿ ಲೈಫ್ ಇಸ್ ಸೆಕ್ರೆಡ್, ಡಿವೈನ್. ಡಿವಿನಿಟಿ ಹೆಸರಿನಲ್ಲಿ ಸ್ಟುಪಿಡಿಟಿ ಆಗಬಾರ್ದು. ಯಾವ ದೇವರು ಅಥವಾ ಯಾವುದೇ ನಂಬಿಕೆ ಕೂಡ ಯಾವ ಜೀವಿಯ ಬಲಿಯನ್ನು ಬಿಡೋದಿಲ್ಲ ಅನ್ನೋ ಕಟ್ಟು ಸತ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಕಾಣದ ದೇವರನ್ನು ಮೆಚ್ಚಿಸೋಕೆ ಕಣ್ಮುಂದೆ ಇರೋ ಜೀವವನ್ನು ತೆಗೆಯೋದು ಯಾವ ನ್ಯಾಯ, ಯಾವ ಧರ್ಮ? ಭಕ್ತಿ ಹೆಸರಲ್ಲಿ ಯಾರಾದರೂ ಮೂಢನಂಬಿಕೆಗಳನ್ನು ಪೋಷಿಸ್ತಾ ಇದ್ದರೆ ಅಂಥವ್ರನ್ನ ಹಿಡಿದು ಅವರ ತಲೆ ಸರಿ ಮಾಡಬೇಕು. ಮೊದಲು ಮಾತಲ್ಲಿ ಹೇಳಬೇಕು, ಕೇಳದೇ ಇದ್ದರೆ ಕಠಿಣ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಇದನ್ನು ಸುಶೀಲ್ ಮುರ್ಮು ಸುತ್ತ ಇದ್ದವರು ಯಾವತ್ತೋ ಗೊತ್ತಾದಾಗ ಮಾಡಿದಿದ್ರೆ ಒಂದು ಅಮಾಯಕ, ಅಸಹಾಯಕ ಮಗುವಿನ ಪ್ರಾಣ ಹೋಗ್ತಾ ಇರಲಿಲ್ಲ. ಒಬ್ಬ ತಂದೆ ತನ್ನ ಪ್ರೀತಿಯ ಮಗನನ್ನು ಕಳ್ಕೊತಾ ಇರಲಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಇಂಥ ಮತ್ತೊಂದು ಕತೆ ಹೇಳೋಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟೋರೀಸ್ ವಿತ್ ಶೀತಲ್ ಶೆಟ್ಟಿ.